हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं सर्वैर्गिरीन्द्रसदनैः मदनोऽपि दारैः दूरीकृतश्च बदरी पुरवासिभिस्तैः यस्याश्रयात् सकलदैवतदैवतेशं व्यासं सुशान्तमनिशं मनसा स्मरामि आचार्यः पवनोऽस्माकम् आचार्याणी च भारती देवो नारायणः श्रीशः देवी मंगलदेवता विश्वोत्तमं हरिं श्रीशं विश्वजीवोत्तमानिलं विश्वोत्तमगुणाकारं विश्वोत्तमयतिं श्रये हरिः श्रीं श्रीगुरुभ्यो नमः अशेषवेदान्तकृतान्तसारव्याख्याविहारान् हरिभक्तिसिन्धून् त्रिविक्रमार्यान् परमान् गुरून् मे नारायणार्यांश्च गुरून् नमामि माङ्गल्यप्रदते मनोहरगिरा मुग्धास्मि सेयं तव श्रीमत्पादसरोजयोः सुभग गोविन्दार्य मे मानसं माद्यद्यद्यपि चञ्चरीकति सदा हृन्मन्दिरं पावयन् ईशावास्य मदो विधेहि भगवद्भक्तिं प्रदेहि स्थिराम् हरिः श्रीं श्रीगुरुभ्यो नमः समस्तगुरुभ्यो नमः हरिः श्रीं ಶ್ರೀಮನ್ಮಧ್ವವಿಜಯ ಮಹಾಕಾವ್ಯದಲ್ಲಿ ನಾವೀಗ 6ನೆಯ ಸರ್ಗ ಪೂರೈಸಿ 7ನೇ ಸರ್ಗದಲ್ಲಿ ನಾವು ವಿಚಾರ ಮಾಡ್ತಾ ಇರುವಂಥದ್ದು. ಇದರಲ್ಲಿ ನಮಗೆ ಆ ಬದರಿ ಕ್ಷೇತ್ರದ ಅಂದ್ರೆ ಮೇಲ್ಬದರಿಯಲ್ಲಿ ಇರುವಂತಹ ಶಮ್ಯಾಪ್ರಾಸದ ವರ್ಣನೆಯನ್ನ ಮಾಡಿದರು. ಶಮ್ಯಾಪ್ರಾಸದಲ್ಲಿ ಇದ್ದಂತಹ ಆ ಒಂದು ಅತ್ಯುನ್ನತವಾದಂತಹ ಮರ ಅದು ಬೋರೆ ಮರ. ಆ ಬೋರೆ ಮರದ ಅಡಿಯಲ್ಲಿ ವಿಶಾಲವಾದಂತಹ ಜಗುಲಿ ಕಟ್ಟೆ, ಮರಕ್ಕೆ ಮರದ ಸುತ್ತ ನಿರ್ಮಾಣ ಮಾಡಿದಂತಹ ಕಟ್ಟೆ ಇತ್ತು. ಅದು ಬಹಳ ವಿಶಾಲವಾಗಿ ಮತ್ತು ಅತ್ಯಂತ ಶುಭ್ರವಾಗಿ ಸುಂದರವಾಗಿ ಇದ್ದಂಥದ್ದಾಗಿತ್ತು. ಹೀಗಾಗಿ ಅಲ್ಲಿ ಅನೇಕ ಜನ ಋಷಿ ಜನರೆಲ್ಲ ಕುಳಿತಿದ್ರು. ಎಷ್ಟು ಜನ ಋಷಿಗಳು, ಯಾವ ಯಾವ ರೀತಿಯ ತಪಸ್ವಿಗಳು ಅಂತ ಪ್ರಶ್ನೆ ಮಾಡಿದರೆ ಎಲ್ಲರೂ ಬಹಳ ಶ್ರದ್ಧಾಳುಗಳಾದಂತಹ, ಗುರುಗಳ ಮಾತುಗಳನ್ನು ಕೇಳಲಿಕ್ಕೆ ಶ್ರದ್ಧೆ ಉಳ್ಳಂತಹ ತಪಶ್ಚರಣಶೀಲರಾದಂತಹ ಋಷಿ ಜನ. ಎಷ್ಟು ಜನ ಲೆಕ್ಕ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಅಂದ್ರೆ ಹೇಳುವವ ಜಗದ್ಗುರುವಾದಂತಹ ವಾಸಿಷ್ಠ ಕೃಷ್ಣ, ಕೇಳುವವರೆಲ್ಲ ತಪಸ್ವಿಗಳು. ಹೀಗಾಗಿ ಎಷ್ಟು ತಪಸ್ವಿಗಳು ಅಂದ್ರೆ ಅಸಂಖ್ಯ ಅಂತ ಹೇಳ್ತಾರೆ. ಗತಸಂಖ್ಯಾನ್ ಗುಣಿನೋ ಗುಣೋಜ್ಜಿತ ಅಂತ. ಎಲ್ಲರೂ ಗುಣಗಳಿಂದ ಪೂರ್ಣರಾದವರು. ಗುಣೋಜ್ಜಿತ ಅಂದ್ರೆ ಎಲ್ಲರೂ ಜೀವನ್ಮುಕ್ತರಾಗಿರುವವರು. ಹಾಗಾಗಿ ಅವರಿಗೆ ಪ್ರಾಪಂಚಿಕವಾದಂತಹ ವಿಷಯಗಳ ಸೆಳೆತವೇ ಇಲ್ಲ. ಹೀಗಾಗಿ ಭಗವದ್ ವಿಷಯದಲ್ಲಿ ಮಾತ್ರ ಸಂಪೂರ್ಣ ಮನಸ್ಸನ್ನ ಒಲಿಸಿಕೊಂಡಂತಹ, ಮೀಸಲಿಟ್ಟಂತಹ ಆ ಜನರಿದ್ದರು ಅಂತ ಇದನ್ನ ತಿಳಿಸ್ತಾರೆ. ಹೀಗೆ ನಮಗೆ ಶಮ್ಯಾಪ್ರಾಸ, ಅಲ್ಲಿರುವ ವನಸಿರಿ, ಅಲ್ಲಿರುವಂತಹ ವೃಕ್ಷ ಸಮೂಹ, ಅದರಲ್ಲಿ ಪ್ರೌಢವಾಗಿದ್ದಂತಹ ಒಂದು ವೃಕ್ಷ, ಅದು ಶೇಷನಂತೆ ಗರುಡನಂತೆ ಎಲ್ಲ ಕಾಣ್ತಾ ಇದ್ದದ್ದು ಮತ್ತು ಸಾಕಷ್ಟು ಅಮೃತ ಫಲಗಳನ್ನು, ಅಮೃತಮಯವಾದಂತಹ ರಸಪೂರ್ಣವಾದ ಫಲಗಳನ್ನು ಕೊಡುವಂಥದ್ದು. ಅದರ ಆ ಮರದ ಸುತ್ತಲೂ ಕೂಡ ಮರದ ಅಡಿಯಲ್ಲಿ ಇದ್ದಂತಹ ಕಟ್ಟೆ ಮೇಲೆ ಇದ್ದಂತಹ ತಪಸ್ವಿ ಜನರ ಸಮಾವೇಶ. ಆ ಅಸಂಖ್ಯ ತಪಸ್ವಿ ಜನರಿಗೆ ಬೇಕಾದದ್ದೇನೆಂದ್ರೆ ತತ್ವಜ್ಞಾನ ಅಷ್ಟೇ. ಜ್ಞಾನ ಸಂಪಾದನೆಗಾಗಿ ಅಷ್ಟೇ ಅವರು ಕುಳಿತವರು. ಮತ್ತು ಅಲ್ಲಿ ಅವರಿಗೆ ಕೋಪವೋ ಸೊಕ್ಕೋ ಏನೂ ಇರಲಿಲ್ಲ. ಎಲ್ಲರಿಗೂ ಅಲ್ಲಿ ಬೇರೆ ಪ್ರಾಪಂಚಿಕ ಭೋಗ ಆಸೆಯೂ ಇಲ್ಲ. ಆಗ ಅನ್ನ ಆಹಾರಗಳನ್ನು ಕೂಡ ಅವರು ಅಪೇಕ್ಷಿಸಲಿಲ್ಲ. ಎಲ್ಲರೂ ಗಾಳಿಯನ್ನು ಮಾತ್ರ ಸೇವಿಸಿ ಅಷ್ಟರಲ್ಲೇ ಅವರ ಆ ಬದುಕು ಕಳೀತಾ ಇದೆ. ಈ ರೀತಿಯ ಮನುಷ್ಯ ಮಟ್ಟಕ್ಕೆ ಮೀರಿದಂತಹ ದೇಹ ಸಾಮರ್ಥ್ಯ, ಬುದ್ಧಿ ಸಾಮರ್ಥ್ಯ, ಮನೋಬಲ ಮತ್ತು ಅತಿಶಯವಾದಂತಹ ಭಗವದ್ಭಕ್ತಿ ಹಾಗೂ ಪ್ರಾಪಂಚಿಕ ವಿಷಯಗಳ ಬಗ್ಗೆ ಅಲಕ್ಷ್ಯ, ಹೀಗೆಲ್ಲ ಇರುವಂತಹ
ಆ ಎಲ್ಲ ಅನೇಕ ಸದ್ಗುಣಗಳಿಂದ ಪೂರ್ಣರು ಮತ್ತು ಎಲ್ಲರೂ ಕೂಡ ಈ ಜೀವನ್ ಮುಕ್ತಿಯನ್ನ ಹೊಂದಿದಂತಹ ಮಹನೀಯ ಜನರೇ ಅಲ್ಲಿ ಕುಳಿತುಕೊಂಡಿದ್ದಾರೆ. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಇಹ ಸತ್ಯವತೀ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತೋ ಎನ್ನುವಂತಹ 16ನೇ ಶ್ಲೋಕ ಈಗ ಈ ಮುಂದುವರಿಕೆಯಲ್ಲಿ ಹೇಳಬೇಕು. ಆ ಒಂದು ದಿವ್ಯವಾದಂತಹ ಸನ್ನಿಧಿ ಅದು ಕೇವಲ ಮನೋಹರ ಮಾತ್ರ ಅಲ್ಲ, ವಿಮಲೆ ಅಂತ ಕೊಟ್ಟಿದ್ದಾರೆ. ಸುವಿಶಾಲೆ ವಿಮಲೆ ಅಂತ, ಅತ್ಯಂತ ವಿಮಲವಾದ ಪರಿಸರ, ಅಲ್ಲಿರುವವರು ವಿಮಲಾತ್ಮರು. ಇಂತಹ ಜನರ ಆ ಋಷಿಗಳ ಮಂಡಲ ಅಂದ್ರೆ ಸಮೂಹ, ಆ ಋಷಿ ಸಮೂಹದ ಮಧ್ಯೆ ಕುಳಿತಂಥವನು ಯಾರು ಅಂದ್ರೆ 3 ಲೋಕಗಳನ್ನು ಕೂಡ 3 ಲೋಕಗಳಿಗೆ ಆಭರಣ ರೂಪನಾದಂತಹ ಆ ವ್ಯಾಸರೂಪನಾದ ಹರಿ ಅಲ್ಲಿರುವಂತಹ ಆ ತಪಸ್ವಿ ಜನರ ಮಧ್ಯೆ ಕುಳಿತದ್ದು 3 ಲೋಕಗಳಿಗೂ ಕೂಡ ಆಭರಣ ರೂಪನಾದಂತಹ ಸತ್ಯವತಿ ಕುಮಾರ ಶ್ರೀಹರಿಯ ನೇರ ಅವತಾರ ರೂಪನಾದಂತಹ ಕೃಷ್ಣ. ಅಂತಹ ಹರಿಯನ್ನ, ಆ ಸತ್ಯವತಿ ಕುಮಾರನಾದಂತಹ ಹರಿಯನ್ನ ಪರಿಪೂರ್ಣ ಪ್ರಮತಿ ಸಮೈಕ್ಷತ, ಸರ್ವಜ್ಞರಾದಂತಹ ಆಚಾರ್ಯ ಮಧ್ವರು ಸಮೈಕ್ಷತ ಚೆನ್ನಾಗಿ ನೋಡಿದನು ಅಂತ. ಐಕ್ಷತ ನೋಡಿದನು, ಸಮೈಕ್ಷತ ಚೆನ್ನಾಗಿ ನೋಡಿದನು ಅಂದರೆ ದಿಟ್ಟ ಕಣ್ಣುಗಳಿಂದ ಬೇರೆಲ್ಲೂ ಕಣ್ಣು ಹೊರಳಿಸದೆ ಕೇವಲ ವ್ಯಾಸರೂಪನಾದ ಭಗವಂತನನ್ನು ಮಾತ್ರ ದಿಟ್ಟಿಸಿ ನೋಡ್ತಾರೆ ಆಚಾರ್ಯ ಮಧ್ವರು. ನಿಜ ಹೃತ್ಕಮಲೇತಿ ನಿರ್ಮಲೆ ಸ್ವತತಂ ಸಾಧು ನಿಶಾಮಯನ್ನಪಿ ಅವಲೋಕ್ಯ ಪುನಃ ಪುನರ್ನವಂ ತಮಸೌ ವಿಸ್ಮಿತ ಇತ್ಯಚಿಂತಯದ್. ಅಂತಹ ಆ ಹರಿ ಇದ್ದಾನೆ, ಹರಿಯನ್ನ ನೋಡ್ತಾರೆ. ಹೌದು, ಆಚಾರ್ಯ ಮಧ್ವರ ಮನಸ್ಸು ನಿರ್ಮಲವಾದದ್ದು. ತನ್ನ ನಿರ್ಮಲವಾದಂತಹ ಹೃದಯದಲ್ಲಿ ಪರಮಾತ್ಮನನ್ನು ನಿರಂತರವಾಗಿ ದರ್ಶನ ಮಾಡುವಂಥವರು ಆಚಾರ್ಯರು. ತಮ್ಮ ಸ್ವಚ್ಛವಾದಂತಹ ಆ ಹೃದಯ ಕಮಲದಲ್ಲಿ ಸದಾಕಾಲ ಹರಿಯನ್ನು ದರ್ಶನ ಮಾಡುವಂತಹ ಆಚಾರ್ಯರು, ಅವರಿಗೆ ಆ ಹರಿಯ ದರ್ಶನವಾಗದೇ ಇರೋ ಕ್ಷಣವೇ ಇಲ್ಲ. ಆದರೂ ಕೂಡ ಪುನಃ ಪುನಃ ತಮ್ಮ ಕಣ್ಣೆದುರೇ ಕಾಣ್ತಾ ಇರುವಂತಹ ವ್ಯಾಸರೂಪದ ಹರಿಯನ್ನ ನೋಡ್ತಾರೆ. ಯಾಕೆ? ಮತ್ತೆ ಮತ್ತೆ ದಿಟ್ಟಿಸಿ ಚೆನ್ನಾಗಿ ಕಣ್ತಿರೋದು, ಮತ್ತೆ ಮತ್ತೆ ದಿಟ್ಟಿಸಿ ನೋಡ್ತಾರೆ. ಯಾಕೆ ಅಂದ್ರೆ ಪುನರ್ನವಂ ಅಂತ, ಕಾಣ್ತಾ ಕಾಣ್ತಾ ಮತ್ತೆ ಮತ್ತೆ ಹೊಸದಾಗಿ ಕಾಣ್ತಾನೆ ಪರಮಾತ್ಮ. ನೂತನಕ್ಕೆ ನೂತನ, ಸುಂದರ ಕತಿ ಸುಂದರ ಹೀಗೆಲ್ಲ ವರ್ಣಿಸ್ತಾರಲ್ಲ, ಹಾಗೆ ಆ ಪರಮಾತ್ಮ ಮತ್ತೆ ಮತ್ತೆ ಹೊಸದಾಗಿ ಹೊಸ ರೂಪದಿಂದ ಕಾಣುವಂಥವನು ಆ ಪರಮಾತ್ಮ. ಇಂತಹ ಆ ಪರಮಾತ್ಮನು ತಮ್ ಅಸೌ, ಅಂತಹ ಆ ಹರಿಯನ್ನು, ಅಸೌ ಅಂದ್ರೆ ಈ ಮಧ್ವರು, ವಿಸ್ಮಿತ ಕಂಡರು, ಪುನಃ ಪುನಃ ಹೊಸದಾಗಿ ಕಾಣಿಸುವಂತಹ ಆ ಹರಿಯನನ್ನು, ವ್ಯಾಸರೂಪ ಹರಿಯನ್ನು ಕಂಡರು ಮತ್ತು ವಿಸ್ಮಿತ, ಹಾಗೆಯೇ ಅವರು ಆಶ್ಚರ್ಯಗೊಂಡು ಈ ರೀತಿಯಾಗಿ ಇತಿಯ ಚಿಂತೆಯ ಈ ರೀತಿಯಾಗಿ ಆಲೋಚಿಸ್ತಾರೆ. ಹೌದಾ? ಹೇಗೆ, ಏನು ಆಲೋಚಿಸಿದ್ರು ಅಂತ ಪ್ರಶ್ನೆ. ಅಗಣಯ್ಯ ಗುಣಾರ್ಣವೋ ಮಲಃ ಸಹಿ ನಾರಾಯಣ ಏಷ ಕೇವಲಂ ವಿಧಿನಾನುಸೃತಂ ಪರಾಸರಾದ್ ಸುಷುವೆ ಸತ್ಯವತಿ ಕಿಲತ್ರಯಂ. ಅಗಣಯ್ಯ ಗುಣಾರ್ಣವೋ ಅಮಲಃ, ಈ ಪರಮಾತ್ಮ ಯಾರು? ವ್ಯಾಸರೂಪದ ಹರಿ ವೇದಿಕೆಯ ಮೇಲೆ ಋಷಿಗಳಿಂದ ಸೇವಿತನಾಗಿ ಕುಳಿತಿದ್ದಾನೆ. ಹೇಗಿದ್ದಾನೆ ಅವ? ಅಮಲಃ. ಅಮಲಃ ಅಂದ್ರೆ ಮಲವಿಲ್ಲದವ, ಸ್ವಚ್ಛ, ನಿರ್ದೋಷ ಅಂತ. ದೋಷಗಳೇ ಮಲಗಳು, ದೋಷಗಳಿಲ್ಲದವ, ನಿರ್ದೋಷನಾದವ. ಅಗಣಯ್ಯ ಗುಣಾರ್ಣವ, ಕಡಲಿನಂತೆ ಅಪಾರವಾದ, ಎಣಿಸಲಿಕ್ಕೆ ಬಾರದಷ್ಟು ಗುಣಗಳು ಉಳ್ಳವ. ನಿರ್ದೋಷ, ಎಣಿಸಲಿಕ್ಕೆ ಬಾರದಷ್ಟು ಕಡಲಿನಂತೆ ಅಪಾರವಾದ ಗುಣಗಳನ್ನು ಉಳ್ಳವ. ಇಂತಹ ಈ ವ್ಯಾಸರೂಪದಲ್ಲಿರುವವ ಯಾರು ಅಂದ್ರೆ ಸಹಿ ನಾರಾಯಣ ಏವ ಕೇವಲಂ,
ಇವನು ಕೇವಲ ನಾರಾಯಣನೇ ಹೌದು, ಮತ್ಯಾರೋ ಅಲ್ಲ. ವಿಧಿನಾನುಸೃತಂ ಪರಾಶರತ್. ಈ ನಾರಾಯಣನು ಇವನು ವಿಧಿನಾನುಸೃತಂ ಪರಾಶರತ್, ಆ ಚತುರ್ಮುಖ ವಿರಿಂಚಿಯ ಪ್ರಾರ್ಥನೆಗೆ ಅನುಸಾರವಾಗಿ ಪರಾಶರ ಮಹರ್ಷಿಗಳಿಂದ ಮಗನಾಗಿ ಹುಟ್ಟಿದ. ಲೋಕದಲ್ಲಿ ಪರಮಾತ್ಮ ನಾರಾಯಣ ಇದ್ದಾನಲ್ಲ, ಅವನು ಆ ವಿರಿಂಚಿಯ ಪುನಃ ಪುನಃ ಆ ವಿರಿಂಚಿಯ ಬೇಡಿಕೆಗೆ ಪ್ರಾರ್ಥನೆಗೆ ವಶನಾಗಿ ಅವನು ಪರಾಶರರಿಂದ ಸತ್ಯವತಿ ಕಿಲಾತ್ರಯಂ, ಆ ಸತ್ಯವತಿಯಲ್ಲಿ ಮಗನಾಗಿ ಅವ ಕಾಣಿಸಿಕೊಂಡ. ಹೀಗೆ ಆ ಪರಾಶರರಿಂದ ಸತ್ಯವತಿಯು ಈ ವ್ಯಾಸರೂಪದ ಪರಮಾತ್ಮನನ್ನು ಸುಷುವೆ, ಹೆತ್ತಳು ಅಂತ ಅರ್ಥ. ಹೀಗೆಲ್ಲ ನೋಡಿದಾಗ ನಮ್ಗೆ ಏನಾಗ್ತದೆ, ಒಂದು ಪುರುಷ ಒಂದು ಸ್ತ್ರೀ, ಆ ಸ್ತ್ರೀ ಪುರುಷರ ದಾಂಪತ್ಯದಲ್ಲಿ ಮಕ್ಕಳಾಗ್ತಾರೆ. ಇದು ಲೋಕದಲ್ಲಿ ನಿತ್ಯ ನಾವು ನೋಡುವಂಥದ್ದು. ಆ ರೀತಿಯಾಗಿ ಮನುಷ್ಯ ಮಟ್ಟಕ್ಕೆ ಇಳಿಸ್ಲಿಕ್ಕಿಲ್ಲ. ಅದಕ್ಕಾಗಿ ಇಲ್ಲಿ ವಿಧಿನ ಅನುಸೃತಂ ಅಂತ ಹೇಳ್ತಾರೆ. ವಿಧಿ ಅಂದ್ರೆ ವಿರಿಂಚಿ, ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖ ವಿರಿಂಚಿ ಪುನಃ ಪುನಃ ಪರಮಾತ್ಮನನ್ನ ಅನುಸರಿಸಿ ಅನುಸರಿಸಿ ಬೇಡಿದಾಗ ಒಲಿದ ಭಗವಂತ ತನ್ನನ್ನು ಕುರಿತಾಗಿ ತಪಸ್ಸು ಮಾಡಿದ, ತಾನೇ ಮಗನಾಗಿ ಬೇಕೆಂತ ಬೇಡಿ ತಪಸ್ಸು ಮಾಡಿದ ಪರಾಶರರಿಂದ ಸತ್ಯವತಿಯಲ್ಲಿ ಮಗನಾಗಿ ಪರಮಾತ್ಮ ಪ್ರಕಟನಾದ ಅಂತ ಈ ಅರ್ಥ. ಇಲ್ಲಿ ಪರಮಾತ್ಮನ ಪ್ರಾಕಟ್ಯವೇ ಹೊರತಾಗಿ ಆ ಸದಾಕಾಲ ತನ್ನ ಆ ಯಾವ ನಿರಂತರವಾಗಿ ಇರುವಂತಹ ವ್ಯಾಸರೂಪವನ್ನ ಸತ್ಯವತಿ ಕುಮಾರ, ಪರಾಶರ ಕುಮಾರ ಅಂತ ಈ ಲೋಕಕ್ಕೆ ಪ್ರಕಟವಾಗಿ ಕಾಣಿಸಿದೆ ಅಷ್ಟೇ. ಅದರಲ್ಲಿ ಮನುಷ್ಯ ಮಟ್ಟದಂತೆ, ಮನುಷ್ಯ ಮಟ್ಟದಲ್ಲಿ ನಾವು ಹೇಗೆ ತಾಯಿ ತಂದೆ ಮಕ್ಕಳು ಹೀಗೆಲ್ಲ ದೇಹ ಸಂಬಂಧದಿಂದ ನಾವು ಹೇಳ್ತೇವೆ, ಅದನ್ನು ಹೇಳಲಿಕ್ಕಿಲ್ಲ. ಭಗವಂತನೆಂದೂ ಕೂಡ ಮನುಷ್ಯ ಮಟ್ಟದಲ್ಲಿ ಚಿಂತಿಸ್ಲಿಕ್ಕೆ ಇಲ್ಲ. ಅದಕ್ಕಾಗಿ ಇಲ್ಲಿ ವಿಧಿನ ಅನುಸೃತಂ ಅಂತ ಹೇಳ್ತಾರೆ. ವಿಧಿನ ಅಂದ್ರೆ ಯಾರು? ಚತುರ್ಮುಖ ಬ್ರಹ್ಮದೇವರು. ಅವರು ಜೀವೋತ್ತಮರು. ಆ ಜೀವೋತ್ತಮರೇ ಬೇಡಿದಾಗ ಅವರ ಪ್ರಾರ್ಥನೆಗಳನ್ನು ಅನುಗುಣವಾಗಿ ಹುಟ್ಟಿದವ ಅಂತ ಹೀಗೆ ಪ್ರಮೇಯವನ್ನ ಸ್ಪಷ್ಟ ಮಾಡಿಕೊಳ್ತಾ ಹೋಗ್ಬೇಕು. ಎಲ್ಲ ಆ ಪದ್ಯಗಳಲ್ಲಿಯೂ ಕೂಡ ನಮ್ಗೆ ಈ ಪ್ರಮೇಯವನ್ನು ಹೇಳಿಬಿಡ್ತಾರೆ. ಇಲ್ದೇರೆ ವಿಧಿನ ಅನುಸೃತಂ ಬೇಕಾಗೈತೆ ಹೇಳ್ತಾರಲ್ಲ. ಯಾಕೆ ಹೇಳ್ತಾರೆ? ಜೀವೋತ್ತಮರು ಬೇಡಿದ್ರು ಅಂದ್ರೆ ಸರ್ವೋತ್ತಮನಾದ ಹರಿಮ, ಸರ್ವೋತ್ತಮನಾದ ಹರಿಗೆ ಈ ಮಾನುಷವಾದಂತಹ ಮಟ್ಟದಲ್ಲಿ ವಿಚಾರ ಮಾಡ್ಲಿಕ್ಕಿಲ್ಲ. ಇದಿಷ್ಟು ನಿರ್ಣಯವಾದ ವಿಷಯ. ಈಗ ಮತ್ತೆ ಧವಲೇಸ್ಯ ಮನಃ ಪಯೋನಿಧೌ ಸದನುಕ್ರೋಶ ಗಿರೀಂದ್ರ ಲೋಳಿತೆ ಪ್ರಕಟೀಭವತಿ ಸ್ಮ ಸುಂದರೀ ದೈತಾ ದೈತ್ಯ ರಿಪೋಸ್ತ್ರಯೀಮಯೀ. ಈ ಪರಮಾತ್ಮ ಧವಲೇಸ್ಯ ಮನಃ ಪಯೋನಿಧೌ, ಮನಸ್ಸು, ಮನಃ ಅಂದ್ರೆ ಮನಸ್ಸು ಗೊತ್ತಿದೆ, ಪಯೋನಿಧಿ ಅಂದ್ರೆ ಸಮುದ್ರ ಅಂತ ಅರ್ಥ, ಕಡಲು. ಪಯಸ್ಸು ಅಂದ್ರೆ ಎರಡು ಅರ್ಥ ಇದೆ. ಪಯಸ್ಸು ಅಂದ್ರೆ ನೀರು ಅಂತ ಒಂದರ್ಥ, ಎರಡನೇದು ಹಾಲು ಅಂತ. ನೀರು ಹಾಲು, ಪಯಸ್ವಿನಿ ಗೌಹು ಅಂತಾರೆ. ಗೋ ಹೇಗಿದೆ? ಪಯಸ್ವಿನಿ ಅಂದ್ರೆ ಹಾಲು ತುಂಬಿದ ಹಸು ಅಂತ. ಹಾಲು ಕೊಡುವ ಹಸುವಿಗೆ ಪಯಸ್ವಿನಿ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಹಾಲು ಅನ್ನೋದಕ್ಕೆ ಪಯಸ್ ಅಂದ್ರೆ ಹಾಲು ಅಂತ ಅರ್ಥ. ಇಲ್ಲಿ ಮನಃಪಯೋನಿಧವು ಅಂದ್ರೆ ಮನಸ್ಸೆನ್ನುವಂತಹ ಹಾಲುಗಡಲು ಅಂತ ಅರ್ಥ. ಪಯೋನಿಧಿ ಅಂದ್ರೆ ಸಮುದ್ರ, ಅದು ಹಾಲುಗಡಲು ಆಗ್ಬೋದು, ನೀರು ಕಡಲು ಆಗ್ಬೋದು. ಆದರೆ ಇಲ್ಲಿ ಮುಂದಿನ ವಿಷಯ ನೋಡುವಾಗ ನಮಗೆ ಇಲ್ಲಿ ಹಾಲುಗಡಲು ಅರ್ಥ ಸಿಗ್ತದೆ. ಧವಲೆ ಅಂತ ಹೇಳಿ, ಧವಲೆ ಮನಃಪಯೋನಿಧೌ, ಬಿಳಿದಾದಂತಹ ಮನಸ್ಸೆನ್ನುವಂತಹ ಪಯೋನಿಧಿಯಲ್ಲಿ ಅಂದ್ರೆ ಹಾಲಿನ ಸಮುದ್ರದಲ್ಲಿ ಎನ್ನುವ ಅರ್ಥ. ಧವಲ ಅಂತ ಯಾಕೆ ಹೇಳ್ತಾರೆ? ಧವಲ ಅಂದ್ರೆ ಬಿಳಿ ಅಂತ ಅರ್ಥ. ಧವಲ ಅಂದ್ರೆ ಬಿಳಿ. ಹಾಗಾಗಿ ಧವಲ ಅನ್ನೋ ಶಬ್ದವನ್ನ ಗಂಗಾಗೆ ಹೇಳುದು. ಗಂಗಾ ನದಿ ಬೆಳೆದಾಗೆ ಇರ್ತದೆ. ಹಾಗಾಗಿ ಗಂಗೆಗೆ ಧವಲ ಅಂತ ಹೆಸರು. ನಾವು ಸೋದೆಯಲ್ಲಿ ಆ ಧವಲ ಅನ್ನೋ ಹೆಸರನ್ನೇ ನೋಡ್ತೇವೆ. ಗುರುರಾಜರೇ ಅಲ್ಲಿ ಧವಲ ಅಂತ ಇಟ್ಟಿದ್ರು. ಆ ಗಂಗಾ ನದಿ ಉದ್ಭವ ಆಯ್ತಲ್ಲ, ಬಿಳಿ ಬಿಳಿದಾಗಿ ಮೇಲೆ ಮೇಲೆ ಉಕ್ಕಿ ಉಕ್ಕಿ ಬಂದಂತಹ ಬಿಳಿ ಬಿಳಿ ನೀರು, ಅದಕ್ಕೆ ಧವಲಗಂಗಾ ಅಂತ ಹೇಳಿದ್ರು. ಬಿಳಿದಾಗಿಯೇ ಇರುವಂತಹ ಗಂಗಾ ಅಂತ ಧವಲಗಂಗಾ ಅಂತ ಹೇಳ್ತಾರೆ. ನಾವಿಂದು ಅದನ್ನೇ ನೋಡ್ತೇವೆ. ಹೀಗೆ ಇನ್ನೊಂದು ಅರ್ಥ ಏನು? ಧವಲ ಅಂದ್ರೆ ಶುಭ್ರ, ಬಿಳಿ, ಸ್ವಚ್ಛ ಅಂತ ಅರ್ಥ. ಹಾಗಾಗಿ ಇಲ್ಲಿ ಧವಲ ಅಂದ್ರೆ ಕೇವಲ ಬಿಳಿ ಅಂತಲ್ಲ, ಸ್ವಚ್ಛ ಅನ್ನೋ ಅರ್ಥ. ಸ್ವಚ್ಛ, ಶುಭ್ರ ಅನ್ನೋ ಪದಗಳಿಗೆ ಬಿಳಿ ಅಂತಲ್ಲ. ಸಂಸ್ಕೃತದಲ್ಲಿ ನಾವು ಕನ್ನಡದಲ್ಲಿ ಹೇಳ್ತೇವಲ್ಲ, ಬಟ್ಟೆ ಎಲ್ಲ ಬೆಳ್ಳಗಾಗಿದೆ, ಬೆಳ್ಳಗೆ ಒಗೆದಿದ್ದಾರೆ ಅಂದ್ರೆ ಅರ್ಥ ಏನು? ಬೆಳ್ಳಗೆ ಬಟ್ಟೆ ಒಗೆಯೋದು ಅಂದ್ರೆ
ಯಾವುದೋ ಒಂದು ಕೆಂಪು ಬಟ್ಟೆಯನ್ನ ಬಿಳಿ ಮಾಡುವುದು, ಹಸಿರು ಬಟ್ಟೆಯನ್ನ ಬಿಳಿ ಮಾಡುವುದು ಅಂತ ಅರ್ಥ ಅಲ್ಲ, ವರ್ಣ ಅಲ್ಲ. ಅಲ್ಲಿ ಬೆಳ್ಳಗಿದೆ ಅಂದ್ರೆ ಶುಭ್ರವಾಗಿದೆ ಅನ್ನೋ ಅರ್ಥದಲ್ಲಿ ಬೆಳ್ಳಗೆ ಅಂತ ಹೇಳುದು. ಆಯ್ತು, ಈಗ ಒಟ್ಟು ನೋಡುವ. ಧವಲೇಸ್ಯ ಮನಃ ಪಯೋನಿಧೌ. ಅಸ್ಯ ಅಂದ್ರೆ ಇವನ ಅಂತ. ಯಾರು ಇವನ ಅಂದ್ರೆ ಈ ಯಾವ ವೇದವ್ಯಾಸನ ಧವಲೇ ಮನಃ ಪಯೋನಿಧೌ, ಅತ್ಯಂತ ಪರಿಶುಭ್ರವಾದಂತಹ ಅಂದ್ರೆ ನಿರ್ದೋಷವಾದಂತಹ ಮನಸ್ಸೆನ್ನುವಂತಹ ಹಾಲುಗಳಲ್ಲಿ ಸದನುಕ್ರೋಶ ಗಿರೀಂದ್ರ ಲೋಳಿತೆ, ಇದರಲ್ಲಿ ಒಂದು ಕಡೆಯುವ ಕೆಲಸ ಆಯ್ತು. ಅದು ಯಾವುದು ಅಂತ ಕೇಳಿದ್ರೆ ಅದು ಆ ಒಂದು ಅತ್ಯುತ್ತಮವಾದಂತಹ ಸದನುಕ್ರೋಶ ಗಿರೀಂದ್ರ ಲೋಳಿತೆ. ಅದರಲ್ಲಿ ಸಜ್ಜನರ ಅನುಕ್ರೋಶ, ಪುನಃ ಪುನಃ ಸಜ್ಜನರ ಬಗ್ಗೆ ಅವನಿಗೆ ಇದ್ದಂತಹ ಒಂದು ಅನುಗ್ರಹ ಬುದ್ಧಿ. ಯಾರಿಗೆ? ಸದ್ದಂದ್ರೆ ಸಜ್ಜನ ಅಂತ ಅರ್ಥ. ಸದ್ದಂದ್ರೆ ಒಳ್ಳೆಯದು, ಸದನುಕ್ರೋಶ. ಮತ್ತೆ ಗಿರೀಂದ್ರ ಲೋಳಿತೆ, ಸಜ್ಜನರ ಬಗ್ಗೆ ಅನುಗ್ರಹ ಬುದ್ಧಿಯಿಂದ, ಅನುಗ್ರಹ ಬುದ್ಧಿ ಎನ್ನುವಂತಹ ಒಂದು ಗಿರೀಂದ್ರ ಅಂದ್ರೆ ಮಂದರ ಪರ್ವತ, ಆ ಮಂದರ ಪರ್ವತದಿಂದ ಕಡೆದಾಡಿದ್ದು. ಹೀಗೆ ಆ ಸ್ವಚ್ಛವಾದಂತಹ ತನ್ನ ಮನಸ್ಸೆನ್ನುವಂತಹ ಹಾಲುಗಳಲ್ಲಿ ಒಂದು ಅತ್ಯುತ್ತಮವಾದಂತಹ ಪರ್ವತ ಶ್ರೇಷ್ಠವನ್ನು ಇರಿಸಿ ಕಡೆದಾಡಿದ ಯಾರು? ವ್ಯಾಸ. ಆ ಪರ್ವತ ಶ್ರೇಷ್ಠ ಯಾವುದು? ಉತ್ತಮವಾದಂತಹ ಪರ್ವತ ಯಾವುದು ಅಂದ್ರೆ ಸದನುಕ್ರೋಶ, ಸಜ್ಜನರ ಬಗ್ಗೆ ತನಗಿರುವಂತಹ ದಯೆ ಎನ್ನುವಂತಹ ಅಪಾರವಾದ ಪರ್ವತ. ಪರ್ವತದಂತೂ ಅಪಾರವಾದಂತಹ ದಯೆಯನ್ನ ಪರಮಾತ್ಮ ಇರಿಸಿ ತನ್ನ ಮನಸ್ಸಿನಲ್ಲಿ ಇರಿಸಿಕೊಂಡು ಕಡೆದಾಡಿದ. ಮನಸ್ಸು, ವ್ಯಾಸರ ಮನಸ್ಸು ಸ್ವಚ್ಛವಾದಂತಹ ಹಾಲುಗಡಲು, ಅದರಲ್ಲಿ ಇರಿಸಿದ್ದು ಪರ್ವತದಂತಿರುವ ಅಪಾರವಾದಂತಹ ದಯೆ, ಆ ಸಜ್ಜನರ ಬಗ್ಗೆ ಇರುವ ಅನುಗ್ರಹ, ದಯಾ ಬುದ್ಧಿ, ಅದನ್ನ ಪರಮಾತ್ಮ ಆ ವ್ಯಾಸ ಇರಿಸಿದ, ಕಡೆದಾಡಿದ. ಆ ಲೋಳಿತೆ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಕಡೆದಾಡಿ. ಆ ಕಡೆದಾಡುವಾಗ ಆದದ್ದೇನು? ಪ್ರಕಟೀಭವತಿ ಸ್ಮ ಸುಂದರಿ ದೈತಾ ದೈತ್ಯರಿಪೋಸ್ತ್ರಯೀ ಮಯಿ. ಆಗ ಅಲ್ಲಿ ಅತ್ಯಂತ ಸುಂದರವಾದಂತಹ ಸುಂದರಿಯಾದಂತಹ ಸ್ತ್ರೀ ಉದ್ಭವ. ಒಮ್ಮೆ ಆ ಹಾಲುಗಳಲ್ಲಿ ಮಂದರ ಪರ್ವತವನ್ನಿಟ್ಟು ಕಡೆದಾಡಿದಾಗ ಯಾರು? ರಕ್ಕಸರು ಮತ್ತೆ ದೇವತೆಗಳು ಎರಡೂ ಬದಿಗೆ ನಿಂತು ಕಡೆದಾಡಿದಾಗ ಅನೇಕ ಅತ್ಯಾಶ್ಚರ್ಯಕರವಾದಂತಹ ವಸ್ತುಗಳೆಲ್ಲ ಉದ್ಭವಿಸಿದ್ದು ನಾವು ಕೇಳ್ತೇವೆ ಕಥೆಗಳಲ್ಲಿ, ಪುರಾಣಗಳಲ್ಲಿ ಹೇಳ್ತಾರೆ. ಇಲ್ಲಿ ಈ ವ್ಯಾಸರ ಮನಸ್ಸೆನ್ನುವಂತಹ ಹಾಲುಗಳಲ್ಲಿ ಅವರ ಅನುಗ್ರಹ ಬುದ್ಧಿಯನ್ನೇ ಆ ಪರ್ವತದಷ್ಟು ಅಪಾರವಾದಂತಹ ಆ ತಮ್ಮ ಅನುಗ್ರಹ ಬುದ್ಧಿಯನ್ನೇ ಇರಿಸಿ ಕಡೆದಾಡಿದಾಗ ಅಲ್ಲಿ ಹುಟ್ಟಿ ಬಂದದ್ದು ಪ್ರಕಟೀಭವತಿ ಸ್ಮ ಸುಂದರಿ. ಅಲ್ಲಿ ಹುಟ್ಟಿ ಬಂದದ್ದು ಮಹಾಸುಂದರಿ ಒಬ್ಬಳು ಹುಟ್ಟಿ ಬಂದ. ಆ ಸುಂದರಿ ಹೇಗಿದ್ದಾಳೆ ಅಂದ್ರೆ ದಯಿತ, ಅತ್ಯಂತ ಪ್ರಿಯೆಯಾಗಿದ್ದಾಳೆ. ಯಾರವಳು ಅಂದ್ರೆ ದೈತ್ಯರಿಪೋಹೋ ತ್ರಯೀಮಯಿ, ರಕ್ಕಸರ ವೈರಿಗಳಾದಂತಹ ದೇವತೆಗಳಿಗೆ ಪ್ರಿಯೆಯಾದಂತಹ ತ್ರಯೀಮಯಿ, ಆ ಶ್ರುತಿ ರೂಪಿಣಿ, ಶ್ರುತಿ ಸುಂದರಿಯೇ ಅಲ್ಲಿ ಹುಟ್ಟಿ ಬಂದವಳು ಅಂತ ಹೇಳ್ತಾರೆ. ತ್ರಯೀಮಯಿ ಅಂದ್ರೆ ವೇದಮಯಿಯಾದಂತಹ ಅತ್ಯಂತ ಸುಂದರಿಯೊಬ್ಬಳು ಆ ದೇವತೆಗಳ ಪ್ರಿಯೆಯಾದಳು, ಅವಳು ಅಲ್ಲಿ ಹುಟ್ಟಿ ಬಂದ್ಲು ಅಂತ. ಅಂದ್ರೆ ಸಜ್ಜನರ ಬಗ್ಗೆ, ಎಲ್ಲ ಸಜ್ಜನರ ಬಗ್ಗೆ ಅತಿಶಯವಾದಂತಹ ಕಾರುಣ್ಯದಿಂದ, ಅನುಗ್ರಹ ಬುದ್ಧಿಯಿಂದ ವ್ಯಾಸರು ತಮ್ಮ ಮನದೊಳಗೆ ಒಂದು ವಿಶೇಷವಾದಂತಹ ಕಡೆದಾಟ ಮಾಡಿದ್ರು. ಅಂದ್ರೆ ಮನಸ್ಸಿನಲ್ಲಿ ರೂಪಿಸಿಕೊಂಡ್ರು, ಇಂಥದ್ದು ಹೀಗಾಗ್ಬೇಕು, ಯಾರಿಗೆ ಏನನ್ನು ಹೇಳಬೇಕು, ಉಪದೇಶಿಸಬೇಕು, ಈ ರೀತಿಯ ಒಂದು ಚೌಕಟ್ಟು. ನಮಗೆ ಮನುಷ್ಯರಿಗೆ ಇಂತಹ ಲೆಕ್ಕ ಇರ್ತದೆ, ಆದ್ರೆ ವ್ಯಾಸರಿಗೆ ಹಾಗಲ್ಲ, ಇಚ್ಛಾ ಮಾತ್ರದಲ್ಲಿ ನಡೀತಾ ಇರ್ತದೆ. ಪರಮಾತ್ಮನ ವಿಷಯಕ್ಕೂ ನಮಗೂ ಹೋಲಿಸ್ಲಿಕ್ಕೆ ಬರುವುದಿಲ್ಲ, ಸಾಮಾನ್ಯತಃ ಹೇಳ್ತಾರೆ ಇಲ್ಲಿ. ಹೀಗೆ ಅಲ್ಲಿ
ಆ ಉತ್ತಮವಾದಂತಹ ವೇದಮಯವಾದಂತಹ ಅತ್ಯಂತ ಸುಂದರ ಸ್ತ್ರೀಯೊಬ್ಬಳು ಅಲ್ಲಿ ಪ್ರಕಟಳಾದಳು. ಅವಳು ಆ ರಕ್ಕಸರಿಗೆ ರಕ್ಕಸರಿಗೆ ವೈರಿಗಳಾದಂತಹ ದೇವತೆಗಳಿಗೆ ಪ್ರಿಯೆ ಅವಳು. ಅಂದ್ರೆ ದೇವತೆಗಳು ಮಾತ್ರ ಗ್ರಹಣ ಮಾಡುವಂತಹ ಸುಂದರಿ, ದೇವತೆಗಳು ಬಯಸುವಂತಹ ದೇವತೆಗಳಿಗೆ ಪ್ರಿಯೆಯಾದ ಒಬ್ಬ ಶ್ರುತಿ ಸುಂದರಿ ಅಲ್ಲಿ ಉಂಟಾದಳು, ಶ್ರುತಿಮಯಳಾದಂತಹ ಸುಂದರಿ. ಹಾಗಾದ್ರೆ ಅರ್ಥ ಏನು ಅಂದ್ರೆ ವ್ಯಾಸ ಸಾಹಿತ್ಯ ಉದಯ ಆಯಿತು. ಸಾಹಿತ್ಯ ಅನ್ಲಿಕ್ಕೆ ಸ್ತ್ರೀಯನ್ನ ಯಾಕೆ ಹೇಳ್ತಾರೆ ಅಂದ್ರೆ ಸಾಹಿತ್ಯ ಅಂದ್ರೆ ಅರ್ಥ ಏನು? ವಾಕ್. ವಾಕ್ ಅಂದ್ರೆ ಮಾತು. ಮಾತು ಅಂದ್ರೆ ಮಾತು ಅನ್ನೋದನ್ನ ಸ್ತ್ರೀಯಾಗಿ ಹೇಳ್ತಾರೆ ಸಂಸ್ಕೃತದಲ್ಲಿ. ಮಾತು ಎನ್ನುವ ಕನ್ನಡದ ಮಾತು ಎನ್ನುವ ಪದಕ್ಕೆ ಸಂಸ್ಕೃತದಲ್ಲಿ ವಾಕ್ ಅಂತ ಹೇಳ್ತಾರೆ. ವಾಕ್, ಭಾರತಿ, ಗೀರ್ವಾಣಿ, ವಾಣಿ, ಭಾರತಿ, ಸರಸ್ವತಿ ಈ ಪದಗಳನ್ನು ಬಳಸ್ತಾರೆ. ಇವೆಲ್ಲವೂ ಸ್ತ್ರೀಲಿಂಗದಲ್ಲಿ. ಹಾಗಾಗಿ ಸ್ತ್ರೀ ಉದಿಸಿದ್ಲು ಅಂದ್ರೆ ಮಾತುಗಳು ಹುಟ್ಟಿ ಬಂದವು. ಎಂತಹ ಮಾತು ಪ್ರಕಟವಾಯಿತು ವ್ಯಾಸರಿಂದ? ಅದೆಂತಹ ಮಾತುಗಳು? ಸರ್ವ ಈ ವೇದವಾಂಗ್ಮಯವನ್ನೆಲ್ಲ, ವೇದವಾಂಗ್ಮಯದ ಸಾರರೂಪವಾದಂತಹ ಮಾತುಗಳು ವ್ಯಾಸರ ಮುಖದಿಂದ ಹೊರಟು ಬಂದವು. ಅವೇ ಬ್ರಹ್ಮಸೂತ್ರಗಳು, ನಂತರ ಮಹಾಭಾರತ, ನಂತರ ಅಷ್ಟಾದಶ ಮಹಾಪುರಾಣಗಳು, ಏನೆಲ್ಲ ಉಂಟು. ವ್ಯಾಸ ಸಾಹಿತ್ಯ ಹೇಳ್ತಾ ಹೋದಾಗೆ, ಓದ್ತಾ ಹೋದಾಗ ಅತ್ಯಾಶ್ಚರ್ಯ ಆಗಿ ಹೋಗ್ತದೆ. ಒಟ್ಟು ನನ್ನ ವ್ಯಾಸ ಹೀಗೆಯೇ ಆ ಓದುವರಿಗೆ ತನ್ನಲ್ಲೇ ಸೇರಿಸಿಕೊಳ್ಳುವಂತಹ ಮಾತುಗಾರಿಕೆ ವ್ಯಾಸನದ್ದು. ಹಾಗೆ ಅದೆಲ್ಲವೂ ಕೂಡ ಒಟ್ಟು ವೇದಮಯವಾದಂತಹ ವಾಕ್ಯಗಳು ಅಲ್ಲಿ ಉದಿಸಿ ಬಂದದ್ದು. ಇತಯೇವ ಪುರಾಣ ಗೌರಗೌ ಸಮಹಾಭಾರತ ಪಾರಿಜಾತಕೆ ಸತಿ ಜಾತವತಿ ವ್ಯಜಾಯತ ಪ್ರವರಂ ಸೂತ್ರಗಣಾಮೃತಂ ಸ್ವಯಂ. ಮತ್ತೆ ಯಾವುದು ಮುಂದೆ ಹೇಳ್ತಾರೆ. ಇತಯೇವ ಇದರಿಂದಲೇ ಅಂದ್ರೆ ಈ ಅವರ ಮನಸ್ಸು ಯಾವುದು? ಮನಃಪಯೋನಿಧೌ ಧವಲೇ ಮನಃಪಯೋನಿಧ. ಆ ವ್ಯಾಸರ ಅತಿ ನಿರ್ಮಲವಾದಂತಹ ಅಂದ್ರೆ ದೋಷ ದೂರವಾದಂತಹ ನಿರ್ದೋಷವಾದಂತಹ ಮನಸ್ಸೆನ್ನುವಂತಹ ಹಾಲುಗಡಲಲ್ಲಿ ಪ್ರಕಟವಾದಂಥದ್ದು ಯಾವುದು ಅಂದ್ರೆ ಕಾಮಧೇನು. ಆ ಹಾಲುಗಡಲನ್ನು ಕಡೆದಾಡಿದಾಗ ಹುಟ್ಟಿದ್ದು ಕಾಮಧೇನು. ಅದು ಯಾವುದು ಅಂದ್ರೆ ಪುರಾಣ ಎನ್ನುವಂತಹ, ಪುರಾಣಗಳೆನ್ನುವಂತಹ ಕಾಮಧೇನು ಹುಟ್ಟಿತ್ತು. ಪುರಾಣ ಸಂಹಿತೆ ಎನ್ನುವಂತಹ ಕಾಮಧೇನು ಹುಟ್ಟಿ ಬಂತು. ಹಾಗೆಯೇ ಚಂದ್ರ ಹುಟ್ಟಿ ಬಂದ. ಮತ್ತು ಸಮಹಾಭಾರತ ಪಾರಿಜಾತಕ್ಕೆ ಮಹಾಭಾರತ ಎನ್ನುವಂತಹ ಪಾರಿಜಾತ ಹುಟ್ಟಿ ಬಂತು. ಹೀಗೆಲ್ಲ ಆದಾಗ ಕಡೆಗಲ್ಲ ಮೊದಲಿಗೆ ಹೇಳಬೇಕು ಪ್ರವರಂ ಸೂತ್ರ ಗಣಾಮೃತಂ ಸ್ವಯಂ. ಆ ನಂತರದಲ್ಲಿ ಬ್ರಹ್ಮಸೂತ್ರ ಎನ್ನುವಂತಹ ಅಮೃತವೇ ಉದಿಸಿ ಬಂದಿದೆ. ಹಾಗಾಗಿ ಬ್ರಹ್ಮಸೂತ್ರವನ್ನ ಅಮೃತ ಸಮಾನವಾಗಿ ಹೇಳ್ತಾರೆ. ಯಾರು ಬ್ರಹ್ಮಸೂತ್ರಗಳು ವಿಚಾರ ಮಾಡ್ತಾರೋ ಕೊನೆಗೆ ಅದು ಅಮೃತತ್ವವನ್ನೇ ಕೊಡ್ತದೆ. ಅಮೃತ ಅಂದ್ರೆ ಸತ್ತಮ ಅಂತ ಅರ್ಥ. ಅಮೃತ ಅಂದ್ರೆ ಸಾಯದಿರುವಂಥದ್ದು ಅಂತ. ಹಾಗಾಗಿ ಅದಕ್ಕೆ ಅಮೃತ ಎನ್ನುವಂತಹ ಪಾನೀಯವನ್ನ ಸ್ವೀಕಾರ ಮಾಡಿದ್ರೆ ಮೃತಿ ಆಗುವುದಿಲ್ಲ, ಮರಣವೇ ಆಗುವುದಿಲ್ಲ. ಮರಣವನ್ನು ಉಂಟು ಮಾಡದಂಥದ್ದೇ ಅಮೃತ ಅಂತ ಹೇಳುವಂಥದ್ದು. ಹೀಗೆ ಅಲ್ಲಿ ಬ್ರಹ್ಮಸೂತ್ರಗಳೆನ್ನುವಂತಹ ಸೂತ್ರಗಣ, ಆ ಬ್ರಹ್ಮಸೂತ್ರಗಳು ಏನು ಉಂಟು, ಆ ಬ್ರಹ್ಮಸೂತ್ರಗಳ ಸಮೂಹ ಎನ್ನುವಂತಹ ಅಮೃತವೂ ಕೂಡ ಸ್ವಯಂ, ಎಲ್ಲವೂ ಕೂಡ ಸ್ವಯಂ ಅವೆಲ್ಲವೂ ಹುಟ್ಟಿ ಬಂತು. ಯಾಕೆಂದ್ರೆ ಪರಮಾತ್ಮನ ಇಚ್ಛಾಧೀನವಾಗಿ ಆ ಕ್ಷಣ ಮಾತ್ರದಲ್ಲಿ ಅಲ್ಲಿ ಬ್ರಹ್ಮಸೂತ್ರಗಳು ಮಹಾಭಾರತವೆನ್ನುವ ಪಾರಿಜಾತವು ಅಂದ್ರೆ ಬ್ರಹ್ಮಸೂತ್ರವನ್ನ ಅಮೃತವಾಗಿ ಹೇಳ್ತಾರೆ. ಮಹಾಭಾರತ ಎನ್ನುವ ಪಾರಿಜಾತ, ಪುರಾಣ ಸಂಹಿತೆ ಎನ್ನುವಂತಹ ಕಾಮಧೇನು, ಚಂದ್ರನು ಹೌದು. ಇದೆಲ್ಲವೂ ಕೂಡ ಹುಟ್ಟಿ ಬಂದದ್ದು ಎಲ್ಲಿ? ಆ ವ್ಯಾಸರ ಅತ್ಯಂತ ಪರಿಶುದ್ಧವಾದಂತಹ ಮನಸ್ಸು ಎನ್ನುವಂತಹ ಹಾಲುಗಡಲಲ್ಲಿ ಅಂತ ಇಷ್ಟು ಅಭಿಪ್ರಾಯ. ನಿರವಗ್ರಹ ಮುರುವನುಗ್ರಹಂ ವಿದಧತ್ ಪಾಂಡು ಸುತಾದಿ ಸಜ್ಜನೆ ಅವನಾವವನಾಯ ಸಂವಿಧಾಂ ಸುಚಿರಾಯೈಷ ಚಚಾರ ಚಾರುಗೀಷಿ. ಈಗ ಏನಾಗಿದೆ ಅಂದ್ರೆ ನಿರವಗ್ರಹ ಮುರುವನುಗ್ರಹ. ಮುರುವನುಗ್ರಹ ಅಂದ್ರೆ ಅತಿಶಯವಾದ ಅನುಗ್ರಹ. ಅತಿಶಯವಾದ ಅನುಗ್ರಹ ಪೂರ್ಣರಾದವರು ವ್ಯಾಸರು. ವ್ಯಾಸರಿಗೆ ಯಾವಾಗಲೂ ಕೂಡ ಅವರಿಗೆ ಸಜ್ಜನರ ಬಗ್ಗೆ ಅತಿಯಾದ ಅನುಗ್ರಹ ಬುದ್ಧಿ ಇದೆ. ಅದಕ್ಕೆ ಅದು ಉರುವನುಗ್ರಹ ಅಂತ ಹೇಳ್ತಾರೆ.
ಅತಿಶಯವಾದಂತಹ ಅನುಗ್ರಹ ಇದೆ. ಹಾಗಾಗಿ ಅವರು ಯಾವ ಒಂದು ನಿರವಗ್ರಹ, ಯಾವುದೇ ಒಂದು ಮಿತಿಯಿಲ್ಲದಷ್ಟು ಅನುಗ್ರಹ ಬುದ್ಧಿಯನ್ನು ತನ್ನನ್ನು ಆಶ್ರಯಿಸಿದ ಜನರಿಗೆ ಅವರು ತೋರಿದ್ದಾರೆ. ಹೌದಾ? ಯಾರಿಗಪ್ಪ ವ್ಯಾಸರು ಯಾರಿಗೆ ಅಷ್ಟು ದಯೆ ತೋರಿದ್ರು ಅಂದ್ರೆ ಬಹಳ ನಿದರ್ಶನವಾಗಿ ಹೇಳ್ಬೋದು. ಪಾಂಡುಸುತಾದಿ ಸಜ್ಜನೆ ಅಂತಂದು, ಪಾಂಡವರೇ ಮೊದಲಾದಂತಹ ಪಾಂಡುಸುತಾದಿ ಸಜ್ಜನೆ, ಪಾಂಡು ಮಹಾರಾಜನ ಮಕ್ಕಳೇ ಮೊದಲಾದಂತಹ ಸಜ್ಜನೆ ಇದೆ. ಪಾಂಡುರಾಜನ ಮಕ್ಕಳು, ಪಾಂಡುರಾಜನ ತಮ್ಮ ವಿದುರ, ಇಂತಹ ಅನೇಕ ಸಜ್ಜನೆ, ಭೀಷ್ಮರು, ಇವರಿಗೆಲ್ಲ ಪರಮಾನುಗ್ರಹ ಮಾಡಿದ ಮೈಯಾರು ವ್ಯಾಸ ಅಷ್ಟೆ. ಹೀಗೆ ತನ್ನ ಮಿತಿ ಮೀರಿದಂತಹ ಅತಿಶಯವಾದ ಅನುಗ್ರಹವನ್ನ ಆ ವ್ಯಾಸ ಪಾಂಡವರೇ ಮೊದಲಾದಂತಹ ಸಜ್ಜನರಲ್ಲಿ ತೋರಿದ. ಅವನಾವನಾಯ ಸಂವಿಧಾಂ ಸುಚಿರಾಯೈಷ ಚಚಾರ ಚಾರುಗೀಹಿ. ಈ ವ್ಯಾಸನನ್ನ ಚಾರುಗೀಹಿ ಅಂತಾರೆ. ಗೀ ಅಂದ್ರೆ ಮಾತು ಅಂತ ಅರ್ಥ, ಗೀ ಅಂದ್ರೆ ಗಿರ್ ಅಂತಾರೆ, ಮಾತು ಅಂತ ಅರ್ಥ. ಹೌದಾ? ಚಾರುಗೀಹಿ ಅಂದ್ರೆ ಮನೋಹರವಾದ ಮಾತುಳ್ಳ ಅಂತ, ಮನೋಹರವಾದ ವಾಕ್ಯಗಳು. ಆ ವ್ಯಾಸ ವಾಕ್ಯಗಳನ್ನು ನೋಡಿದಾಗ ನಾವು ಕರಗ್ತೇವೆ. ವ್ಯಾಸ ವಾಕ್ಯಗಳನ್ನೇ ನೇರವಾಗಿ ನೋಡ್ಬೇಕು. ಆ ವಾಕ್ಯಗಳನ್ನು ನೋಡಿದಾಗ ಅತ್ಯಾಶ್ಚರ್ಯ ಆಗ್ತದೆ, ಹೀಗೆ ಮಾತಾಡ್ಲಿಕ್ಕೆ ಬರ್ತದ ಅಂತ. ನಾವು ಎಷ್ಟು ಚಂದವಾದ ಶ್ಲೋಕ ಮಾಡ್ತೇನೆ ನಾನು ಅಂದ್ರೂ ಕೂಡ ಹಾಗೆ ಮಾತಾಡ್ಲಿಕ್ಕೆ ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಅಂದ್ರೆ ಈ ಮಟ್ಟ ಎಷ್ಟು ಕಡಿಮೆ ಇದು. ಅತ್ಯಲ್ಪಾತ್ಮನಾದಂತಹ ನಾನು ಆ ಪರಮಾತ್ಮನ ಮಾತಿಗೆ ಸಮನಾಗಿ ನನ್ನ ಮಾತು ಹೋಗ್ಲಿಕ್ಕೆ ಸಾಧ್ಯ ಉಂಟಾ? ಎಲ್ಲಿಯೂ ಇಲ್ಲ ಅಂದ್ರೆ. ಹಾಗೆ ಇವೆಲ್ಲವೂ ಏನ್ ತೋರಿಸ್ತದೆ ಅಂದ್ರೆ ಪರಮಾತ್ಮನ ಮಹತ್ವವನ್ನ ಮೇಲೆ ಮೇಲೆ ನಾವು ಕೇಳ್ತಾ ಹೀಗೆ ನಾರಾಯಣ ಪಂಡಿತಾಚಾರ್ಯರಂತಹ ಹಿರಿಯರ ಮಾತುಗಳಿಂದ ಪರಮಾತ್ಮನ ಆ ಒಂದು ಮಹತ್ವವನ್ನು ತಿಳಿತಾ ಹೋದ ಹಾಗೆ ನಾವು ಎಷ್ಟು ಕಿರಿಯರು, ನಾವು ಅಲ್ಪಾತ್ಮರು ಅನ್ನೋ ಪರಿಜ್ಞಾನವು ನಮಗೆ ಬರ್ತದೆ. ಬಾಯಲ್ಲಿ ಮಾತ್ರ ನಿನ್ನಾಧೀನ ನಾನು ಹೇಳುವುದಲ್ಲ, ಮನಃಪೂರ್ವಕವಾಗಿ ಒಪ್ಪಿಕೊಳ್ಳುವಂಥದ್ದು. ಹಾಗೆ ಒಪ್ಪಿಸ್ತಾರೆ. ಆ ಮನಸ್ಸಿಗೆ ಒಂದು ಮನವರಿಕೆ ಆಗ್ತದೆ. ನಮ್ಮ ಮನಸ್ಸಿಗೆ ಸರಿಯಾಗಿ ಅರಿವು ಬರ್ತದೆ. ಏನು? ನಾನು ಕಿರಿಯ, ನಾನು ಅಧೀನ, ಅವನು ಸ್ವಾಮಿ ಎನ್ನುವಂತಹ ಹೀಗೆ ಈ ಭಾವ ಬರ್ತದೆ. ಅದು ಹೇಳಲಿಕ್ಕೆ ಅವನಾವನಾಯ ಸಂವಿಧಾಂ. ಆ ಪರಮಾತ್ಮನು ಎಲ್ಲ ತನ್ನ ಅನುಗ್ರಹವನ್ನ ಬೀರ್ಲಿಕ್ಕೆ ತನ್ನ ಭಕ್ತರಾದಂತಹ ಪಾಂಡುಸುತರೇ ಮೊದಲಾದಂತಹ ಜನರ ನಡುವೆ, ಜನರ ಬಗ್ಗೆ ಅನುಗ್ರಹ ವಿಶೇಷವನ್ನ ಮಾಡಬೇಕು ಎನ್ನುವಂತಹ ಆ ಪರಮಾತ್ಮ ಅನುಗ್ರಹಿಸಿದ. ಅದಕ್ಕಾಗಿ ಅವನು ಚಚಾರ, ಸಂಚರಿಸಿದ ಅಂತ. ಇದನ್ನ ನಾವು ಆ ವ್ಯಾಸಾವತಾರ ವರ್ಣನೆಯನ್ನ ನೋಡುವಾಗ ನೋಡ್ತೇವೆ. ಅಲ್ಲಿ ವ್ಯಾಸಾವತಾರವನ್ನು ಮಾಡ್ಲಿಕ್ಕೆ ಪರಮಾತ್ಮ ಅವನು ವಿಶೇಷವಾಗಿ ವ್ಯಾಸಾವತಾರ ಮಾಡ್ಲಿಕ್ಕೆ ಅಲ್ಲ, ಮಾಡಿ ಆಯ್ತು. ಮಾಡಿದ್ಮೇಲೆ ವ್ಯಾಸಾವತಾರದಲ್ಲಿ ಅಖಂಡವಾಗಿ ಸಂಚಾರ ಮಾಡಿದಂತೆ ಇಡೀ ಭರತ ಭೂಮಿಯೆಲ್ಲ ಸಂಚರಿಸಿದಾಗ ಮಾಡಿದ್ದೇನು? ಸಜ್ಜನರಿಗೆ ಅತಿಶಯವಾದ ಅನುಗ್ರಹ. ಯಾಕೆ ಅಂದ್ರೆ ಅವನಾಯ ಅಂದ್ರೆ ಅವನೌ ಚಚಾರ, ಈ ಭೂಮಿಯಲ್ಲಿ ಸಂಚರಿಸಿದ ವ್ಯಾಸ. ಯಾಕೆ ಅಂದ್ರೆ ಅವನಾಯ ಸಂರಕ್ಷಣೆ ಮಾಡ್ಲಿಕ್ಕೆ, ರಕ್ಷಣೆ, ತನ್ನ ಆಶ್ರಿತರಾದಂತಹ ಭಕ್ತ ಜನರನ್ನು ಸಂರಕ್ಷಣೆ ಮಾಡ್ಲಿಕ್ಕಾಗಿ ಈ ಭೂಮಿಯಲ್ಲಿ ಆ ವೇದವ್ಯಾಸನು ಸಾಕಷ್ಟು ಸಂಚಾರ ಮಾಡಿದ್ದಿದೆ. ಮತ್ತು ಸುಚಿರಾಯ ಇಷ ಸಂವಿಧಾಂ ಅಂತ. ಹಾಗೆಯೇ ಅದು ಸಂವಿಧಾಂ ಸುಚಿರಾಯ. ಮತ್ತು ತನ್ನ ಜ್ಞಾನ ಏನುಂಟು, ಸಂವಿಧಾನ ಅಂದ್ರೆ ಜ್ಞಾನದ ಅಂತ, ತಾನು ಉಪದೇಶಿಸಿದಂತಹ ಜ್ಞಾನ ಭಂಡಾರ ಏನಿದೆ ಅದನ್ನ ದೀರ್ಘಕಾಲೀನವಾಗಿ ಉಳಿಸ್ಬೇಕು. ಅದಕ್ಕಾಗಿ ತಾನೇ ಸಂಚರಿಸಿದ ಅಂತ. ವ್ಯಾಸ ಅವ ಋಷಿ ಹೌದು, ಸನ್ಯಾಸಿ ಅಲ್ಲ. ಸನ್ಯಾಸಿಗೆ ಮುಖ್ಯವಾದ ಲಕ್ಷಣ ಏನು ಅಂದ್ರೆ ಪರ್ಯಟನ, ಸದಾ ಸಂಚರಿಸ್ಬೇಕು, ಒಂದೇ ಕಡೆಯಲ್ಲಿ ಇರಬಾರ್ದು. ಯಾಕೆ ಸಂಚರಿಸ್ಬೇಕು ಅಂದ್ರೆ ಸಂಚರಿಸ್ತಾ ಅನೇಕ ಸ್ಥಳಗಳಲ್ಲಿ ಜ್ಞಾನೋಪದೇಶವನ್ನ ಮಾಡ್ತಾ ಹೋಗ್ಬೇಕು. ಧರ್ಮೋಪದೇಶ, ಜ್ಞಾನೋಪದೇಶ ಮಾಡಬೇಕು. ಇದರಿಂದ ಜ್ಞಾನ ಪ್ರಸಾರ ಮಾಡ್ತಾ ಆ ಎಲ್ಲ ಶ್ರುತಿಗಳ ಜ್ಞಾನವನ್ನ ಉಳಿಸಿಕೊಂಡು ಹೋಗುವುದು. ಇದಕ್ಕಾಗಿ ಸಂಚಾರ ಮಾಡಬೇಕು. ವ್ಯಾಸ ಅದೇ ಕೆಲಸ ಮಾಡಿದ್ದು. ವೇದ ವಿಭಾಗ ಮಾಡಿ ಆಯ್ತು. ಇಂತಹ ಅಮೂಲ್ಯವಾದಂತಹ
ಬ್ರಹ್ಮಸೂತ್ರಗಳೋ ಮಹಾಭಾರತವೋ ಪುರಾಣ ಸಂಹಿತೆಯೋ ಎಲ್ಲವನ್ನು ರಚನೆ ಮಾಡಿ ಆಯ್ತು. ಆ ನಂತರದಲ್ಲಿ ಅವ ಸಾಕಷ್ಟು ಭೂಮಿಯಲ್ಲೆಲ್ಲ ತಿರುಗಾಡಿ ಆ ತನ್ನ ಜ್ಞಾನ ಭಂಡಾರವನ್ನ ಉಳಿಸ್ಲಿಕ್ಕಾಗಿ ಆ ರೀತಿಯ ಸಂಚಾರ ಮಾಡಿದ. ಎಂಥವನು ಚಾರುಗೀಹಿ, ಮನೋಹರವಾದಂತಹ ಆ ವಾಕ್ಪಟುತ್ವ ಉಳ್ಳಂತಹ ವ್ಯಾಸ ಭೂಮಿಯಲ್ಲಿ ತಿರುಗಾಡಿದ. ಅಂದ್ರೆ ತಾನು ಸಂಚರಿಸ್ತಾ ತನ್ನ ಮನೋಹರವಾದ ಮಾತಿನಿಂದ ಆ ಜ್ಞಾನ ಭಂಡಾರವನ್ನು ಎಲ್ಲರಿಗೂ ಹಂಚಿದ ಅಂತ. ಅದಕ್ಕಾಗಿ ಆ ಜನರನ್ನು ರಕ್ಷಿಸುವುದು ಹೌದು, ಹಾಗೆ ವೇದ ರಕ್ಷಣೆ, ಶಾಸ್ತ್ರ ರಕ್ಷಣೆಗಾಗಿ ಅವನ ಅತಿಶಯವಾದಂತಹ ಸಂಚಾರವು ಭೂಮಿಯಲ್ಲಾಯಿತು ಅಂತ ಇಷ್ಟ ಅಂಶವನ್ನ ಇಲ್ಲಿ ಹೇಳ್ತಾರೆ. ಈಗ ನಮಗೆ 21 ಶ್ಲೋಕಗಳು ಪೂರೈಸಿದೆ. ಬ್ರಹ್ಮಾರ್ಪಣ ಮಸ್ತು.